ಉತ್ತರ ಕರ್ನಾಟಕದ ವಿಜಾಪುರದಾಗ ಒಬ್ಬ ಯಾಸಿನ ಜವಳಿ ಅಂತ ಹೆಸರು ಕೇಳ್ಯಾರಲ್ಲ, ಯಾರು ಕೇಳಿರಕ್ಕಿಲ್ಲ ಯಾಸಿನ ಜವಳಿ ಹೆಸರು. ಯಾಕಂದ್ರೆ ಕರ್ನಾಟಕ ರಾಜ್ಯದಾಗ ಮಾಹಿತಿ ಹಕ್ಕು ಹೋರಾಟಗಾರನಾಗಿ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಎಲ್ಲ ಕಚೇರಿಗಳು ಇಲ್ಲಿ ಬರಬೇಕಂತೇಳಿ ಹೈಕೋರ್ಟ್ ಮೆಟ್ಲ ಏರಿಯಲ್ಲಿ PLI ಹಾಕಿ ವಿಧಾನಸಭೆಯಲ್ಲಿ ಶಾಸಕರ ಜೊತೆ ಸಂಪರ್ಕ ಇಟ್ಕೊಂಡು ಎಲೆ ಕ್ವಶನ್ ಮಾಡಿಸಿ ಅದನ್ನು ಕರ್ನಾಟಕ ರಾಜ್ಯಾದ್ಯಂತ ಪ್ರಚಾರಪಡಿಸಿದ ವ್ಯಕ್ತಿ ಯಾರಂದ್ರೆ ಯಾಸಿನ್ ಜವಳಿ ಅಲ್ರಿ. ಯಾಸಿನ್ ಜವಳಿ ಹೆಸರು ಯಾರು ಕೇಳಿರಕ್ಕಿಲ್ಲ, ಆದರೆ ಯಾಸಿನ್ ಜವಳಿಯ ಹೃದಯವಂತಕ ವಿಷಯನೂ ಹೇಳ್ಬೇಕಿರಲ್ಲ ಈ ವ್ಯಕ್ತಿ ಹೆಂಗದಾನ ಅನ್ನೋದು. ಇವತ್ತು ವಿಜಾಪುರದ ಜನತೆ ಯಾಸಿನ್ ಜವಳಿಯನ್ನು ಯಾಕೆ ನೆನೆಸ್ತಾರ? ನಮ್ಮ ಸುಖ ದುಃಖದಲ್ಲಿ ಭಾಗಿಯಾಗ್ತಾನ, ನಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಸದಾ ಸಿದ್ಧನಾಗಿ ಓಡೋಡಿ ಬರ್ತಾನ. ಇಂಥ ಸಮಾಜ ಸೇವಕನಿಗೆ ನಾವು ಯಾವಾಗಲೂ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತೇವೆ, ಅವನಿಗೆ ಆಯುರಾರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಸುಖ ಕೊಡಲಿ. ಈ ಪವಿತ್ರ ರಂಜಾನದಲ್ಲಿ ಯಾಸಿನ್ ಜವಳಿ ಏನು ಮಾಡ್ಯಾನ ಗೊತ್ತೈತೇನ್ರಿ? ವಿಜಾಪುರ ಜನತೆ ಜವಳಿ ಅಸೋಸಿಯೇಷನ್ ಅಂಥೇಳಿ ಒಂದು ಗ್ರೂಪ್ ಮಾಡಿಕೊಂಡು ತಮ್ಮ ಶ್ರಮದ ದುಡ್ಡನ್ನಲ್ಲಿ ಸಂಗ್ರಹ ಮಾಡಿ ಇವತ್ತು ಬಡ ಹಿಂದೂ ಮುಸ್ಲಿಂ ಜನತೆಗೆ ಪ್ರತಿ ಮನೆಗೆ ಆಹಾರದ ಕಿಟ್ಗಳನ್ನು ಕೊಟ್ಟು ರಂಜಾನ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ. ಯಾಕಂದರೆ 4-5 ವರ್ಷ ಕೊರೋನಾದಿಂದ ಹಬ್ಬನ ಆಚರಣೆ ಮಾಡಲಿಲ್ಲ, ಯಾವುದೇ ಕೂಲಿ ಕೆಲಸ ಇಲ್ಲ, ಯಾವುದೇ ಹೊಟ್ಟೆ ತುಂಬುವಂಥ ವ್ಯವಸ್ಥೆ ಇಲ್ಲ. ಆದರೆ ಅವರ ಸಹಾಯಕ್ಕೆ ಓಡೋಡಿ ಬಂದಂಥ ಯಾಸಿನ್ ಜವಳಿಗೆ ಒಂದು ಲೈಕ್ ಮಾಡ್ಬೇಕಲ್ರಿ. ಯಾಸಿನ್ ಜವಳಿ ಸಮಾಜ ಕಾರ್ಯಕರ್ತ ಮತ್ತು ಸಮಾಜ ಸೇವೆಯಿಂದ ಬಂದವ. ಅಲ್ಲಿ ಬಡ ಜನರ ಕಣ್ಣೀರು ಒರೆಸಿ ಇವತ್ತು ರಂಜಾನ್ ಹಬ್ಬದಲ್ಲಿ ಆ ಬಡ ಜನರು ಸಹಿತ ವಿಜೃಂಭಣೆಯಿಂದ ಸಿಹಿಯನ್ನು ಅಡಿಗೆ ಮಾಡಿ ತಮ್ಮ ಮಕ್ಕಳ ಜೊತೆ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡಬೇಕನ್ನೋದು ಯಾಸಿನ್ ಜವಳಿಯ ಹೃದಯವಂತಿಕೆಯ ವಿಶಾಲ ಮನೋಭಾವನೆ ಆ ಪರಮಾತ್ಮ ನೋಡ್ತಾನೆ ಅನ್ನೋದು ಗ್ಯಾರಂಟಿ ಅಲ್ರಿ. ಆ ಕಿಟ್ಟುಗಳನ್ನು 1,000 ಜನರಿಗೆ ಹಂಚಿದ್ದು, ಅದರ ಜೊತೆಗೆ ಮತ್ತು 500 ರೂಪಾಯಿ ತಲಾ ಪ್ರತಿಯೊಬ್ಬರಿಗೆ ನಗದ ಹಣದ ರೂಪದಲ್ಲಿ ಕೊಟ್ಟಂಥ ಈ ಯಾಸಿನ್ ಜವಳಿ ಮತ್ತು ಜವಳಿ ಅಸೋಸಿಯೇಷನ್ ಗ್ರೂಪ್ದವರಿಗೆ ಆ ಪರಮಾತ್ಮ ಸಕಲ ಸೌಲಭ್ಯ ನೀಡಬೇಕೆಂಬುದೇ ಆ ಬಡ ಜನರ ಆಶೆ ಅಲ್ರಿ. ಇಂಥ ವ್ಯಕ್ತಿಗಳು ಇನ್ನು ರಾಜಕಾರಣದಾಗ ಮುಂದೆ ಬರಬೇಕು. ಇಂಥ ವ್ಯಕ್ತಿಗಳು ರಾಜಕಾರಣದಾಗ ಮುಂದೆ ಬಂದು ಚುಕ್ಕಾಣಿ ಹಿಡಿದ್ರೆ ಇವರು ಈ ರಾಜಕೀಯ ರಹಿತವಾಗಿ ಏನು ಸಮಾಜ ಸೇವೆ ಮಾಡಾಕತ್ತಾರ, ಇನ್ನು ಮುಂದೆ ಇವರ ರಾಜಕೀಯ ಚುಕ್ಕಾಣಿ ಹಿಡಿದ್ರ ಇವರು ಪ್ರತಿ ಮನೆಗೆ ಸಹಾಯ ಸಹಕಾರ ಮಾಡ್ತಾರೆ ಅನ್ನೋದೇ ಇವತ್ತಿಂದ ಇದೊಂದು ಗ್ಯಾರಂಟಿ ವಿಷಯ. ಹಾಗಾದರೆ ಯಾಸಿನ್ ಜವಳಿ ಅನೇಕ ಸಮಾಜ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಬೆಳಕಿಗೆ ಬಂದಂಥ ವ್ಯಕ್ತಿ. ಅವನ ಜೊತೆ ಯಾರ್ದಾರು ನೋಡ್ರಿ ಗ್ರೂಪ್ ಜವಳಿ ಅಸೋಸಿಯೇಷನ್, ಮುಲ್ಲಾ ಪ್ರೇಮ ಚಲವಾದಿ, ಮಹಾಂತೇಶ್ ಔಟಿ, ಅಮೀನ್ ವಸೀಂ, ಇಬ್ರಾಹಿಂ ಆರಿಫ್, ಸಾದಿಕ್ ಸಯ್ಯದ್, ಇವರು ಎಲ್ಲರ ಜೊತೆ ಕೂಡ್ಕೊಂಡ ಇಂಥ ಒಂದು ಕರ್ನಾಟಕ ರಾಜ್ಯದ ಒಂದು ವಿಜಯಪುರ ಜಿಲ್ಲೆಯ ಬಡ ಜನರಿಗೆ ಪ್ರತಿ ಮನೆಗೆ 1,000 ರೂಪಾಯಿ ಆಹಾರ ಕಿಟ್ಟವನ್ನು ಕೊಟ್ಟು ದಾನದ ರೂಪದಲ್ಲಿ ಕೊಟ್ಟು ಆ ಪರಮಾತ್ಮನ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ಯಾಸಿನ್ ಜವಳಿ ಇನ್ನೂ ಹೆಚ್ಚಿನ ಶಕ್ತಿ ಆ ದೇವರು ಕೊಡಲೇ. ಮುಂದಿನ ಬರುವ ಹಬ್ಬಗಳಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಭಾವೈಕ್ಯತೆ ಮತ್ತು ಸಾಮರಸ್ಯ ಕಾಪಾಡುವಲ್ಲಿ ಯಾಸಿನ್ ಜವಳಿ ಪ್ರಮುಖ ಪಾತ್ರ ವಹಿಸುತ್ತಿರುವುದು ಇವತ್ತಿನ ಪ್ರಮುಖ ಸುದ್ದಿ. ಅವರು ಏನು ಮಾತಾಡ್ಯಾರ, ಅಲ್ಲಿ ಯಾವ ರೀತಿ ಕಿಟ್ಗಳನ್ನ ಯಾವ ಬಡವರಿಗೆ ಕೊಟ್ಟಿದಾರ, ಸಂಪೂರ್ಣ ದೃಶ್ಯಗಳನ್ನ ತೋರ್ಸಾಕತ್ತೀನಿ. ಅದನ್ನು ಹೇಳ್ತಾ ಈಗ ಮತ್ತೆ ನಾ ಕುಷ್ಟಗಿಗೆ ಹೋಗ್ಬೇಕಲ್ರಿ. ಕುಷ್ಟಗಿದಾಗ ನೋಡ್ರಿ ಒಬ್ರು ಪುರಸಭೆಯ ಸದಸ್ಯ ರಾಜೇಶ್ ಪತ್ತಾರ್ ಏನು ಮಾಡ್ಯಾರ, ಹಿಂದೂ ಇದ್ರೂ ಸಹಿತ ಅವರ ಭಾವೈಕ್ಯತೆಯ ಸಂಕೇತ ನೋಡ್ರಿ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋಕ್ಕಿಂತಲೂ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತ ನೋಡ್ರಿ. ಆ ರಾಜೇಶ್ ಪತ್ತಾರ್ ಪುರಸಭೆ ಸದಸ್ಯನಾಗಿ ಅಲ್ಲಿ ಎಲ್ಲ ಜನರನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಒಟ್ಟಾಗಿ ಎಲ್ಲರನ್ನು ಕೂಡಿಸಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಸಿಹಿ ಹಂಚಿದ್ದನ್ನು ದೃಶ್ಯಗಳು ತೋರ್ಸಾಕತ್ತೀನಿ. ಇಂಥ ವ್ಯಕ್ತಿಗಳು ಇನ್ನು ಮುಂದೆ ಪ್ರತಿ ಗ್ರಾಮದಲ್ಲಿ ಹುಟ್ಟಬೇಕ್ರಿ. ರಾಜೇಶ್ ಪತ್ತಾರ್ ಅಂತ ಹುಡುಗರು ಇನ್ನು ಮುಂದೆ ಇಂಥವ್ರು ಹುಟ್ಟ್ರಂದ್ರೆ ಮತಾಂಧ ಮಾಡುವ ಬೆಂಕಿ ಹಚ್ಚುವವರಿಗೆ ಇನ್ನು ಮುಂದೆ ಕಾಲಿಲ್ಲ, ಉಳಿಗಾಲಿಲ್ಲ. ಅವರು ಇನ್ನು ತನ್ನಷ್ಟಕ್ಕೆ ತಾನೇ ನಾಶವಾಗಿ ಹೋಗುತ್ತಾರೆ. ಅದರ ಸಲುವಾಗಿ ಈ ರಾಜೇಶ್ ಪತ್ತಾರ್ ಜೊತೆ ಯಾರ್ಯಾರಿದಾರ, ಲಾಡ್ಲೆ ಮಶಾಕ್, ದೂತಿಹಾಳ್, MD ಯೂಸುಫ್ ಪತ್ತಾರ್, ಮುಲ್ಲಾ ನಿಜಾಮ್, ಇವರೆಲ್ಲರೂ ಕೂಡಿ ಈ ಭಾವೈಕ್ಯತೆಯ ಒಂದು ಇಫ್ತಾರ್ ಕೂಟ ಏರ್ಪಾಡು ಮಾಡಿದ್ದು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಈ ರೀತಿ ಮಾಡಿದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಸಾರ್ತೈತೆ ಅನ್ನೋದೇ ನಂಬರ್ 1 ಚಾನಲ್ ಆಶೆ ಅಲ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ವಿಜಾಪುರ ಯಾಸಿನ್ ಜವಳಿ ಸುದ್ದಿ ನೋಡ್ರಿ.
ಅವರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ. ಇಫ್ತಾರ್ ಕೂಟ ಮಾಡಿದಂಥ ಪತ್ತಾರು ಕುಟುಂಬಕ್ಕೂ ಸಹಿತ ಒಳ್ಳೇದಾಗಲಿ ಅನ್ನೋದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಬೇರೆ ಸುದ್ದಿ ಕಾಕನ ಸುದ್ದಿ ಜವಾರಿ ನೋಡಕ್ಕೆ ನಮಸ್ಕಾರ. बाजी सर को बात तुम्हें ये भी इकडे ರಂಜಾನದ 27ನೇ ಉಪವಾಸ. ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಪ್ರತಿ ವರ್ಷದಂಥ ಈ ವರ್ಷ ಬಡ ಜನರಿಗೆ ಒಂದು ರಂಜಾನ್ ಹಬ್ಬದ ಕಿಟ್ಟನ್ನು ವಿಸ್ತರಣೆಯನ್ನು ಮಾಡ್ತೀವಿ. ನಮ್ಮ ಇದು ಜವಳಿ ಸೋಷಲ್ ಗ್ರೂಪ್ ಅಸೋಸಿಯೇಷನ್ದಿಂದ, ಇದೊಂದು ನಮ್ಮ ಸಂಸ್ಥಾದಿಂದ. ಈ ಸಂಸ್ಥಾದಿಂದ ಪ್ರತಿ ವರ್ಷ ಸಾಮೂಹಿಕ ಮದುವೆನೂ ಮಾಡಿಸ್ತೀವಿ. ಇದರಲ್ಲಿ ನಾವೇನು ರಾಜಕಾರಣಿದಂಗಲ್ಲ, ಅವಶ್ಯಕತೆ ಇದ್ದಲ್ಲಿ ಅವ್ರ ಜನರಿಗೆ ಒಳ್ಳೇದಂದ್ರೆ ಏನೂ ಮಾಡಲ್ಲ. ಆದರೆ ಯಾವುದೇ ಒಂದು ಧರ್ಮ ವಿರೋಧಿಯಾಗಿ ಅಷ್ಟೇ ಹೇಳಿಕೆ ಕೊಡ್ಕೋತಿರ್ತಾರೆ. ಯಾರೋ ಧರ್ಮದವರು ರಾಜಕಾರಣಿಗಳು ಅವ್ರ ಧರ್ಮ ಆಗಲಿ ಸಾಮಾನ್ಯ ಜನರಿಗಾಗಲಿ ಅನುಕೂಲ ಆದಂಥ ಕೆಲಸಗಳಲ್ಲೂ ಏನೂ ಮಾಡಲ್ಲ. ಆದರೆ ನಮ್ಮಲ್ಲಿ ಸಂಸ್ಥಾದಿಂದ ನಮ್ಮ ಸಂಸ್ಥಾಕ್ಕೆ ಎಷ್ಟೋ ಮಂದಿ ನೀವು ಜನರಿಗೆ ಹೆಲ್ಪ್ ಮಾಡ್ತೀರಿ, ನೀವು ಜನರಿಗೆ ಇದು ಮಾಡಿರಿ ಅಂಥೇಳಿ ಎಷ್ಟೋ ಜನ ನಮಗೆ ಸಹಾಯ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಅವ್ರು ಕೆಲವೊಬ್ರು ಕೊಟ್ಟಿರ್ತಾರೆ, ಅವ್ರ ಹೆಸರು ಹೇಳೋಕ್ಕಾಗಲ್ಲ. ದೇಣಿಗೆಗಳು ಅಲ್ಲಿ ಕೊಟ್ಟಿದಂಗೆ ಕೊಟ್ಟಿರ್ತಾರೆ, ನೀವು ಜನರಿಗೆ ಕೊಡ್ರಿ ಅಂಥೇಳಿ. ಇವತ್ತು ಒಂದು 2 kg ಗೋಧಿ ಹಿಟ್ಟು, ಒಂದು 3 kg ಅಕ್ಕಿ, ಒಂದು ಎಣ್ಣೆ, ಆಯಿಲು, ಸಕ್ಕರೆ, ಶಾವಿಗೆ, ಸುರ್ಕುಂಬಿ ಎಲ್ಲ ಮಸಾಲೆ, ಕೆಲವು ಬಡ ಜನರಿಗೆ ಒಂದು 500 ರೂಪಾಯಿ 200 ರೂಪಾಯಿ, ಯಾರು ಬಡ ಅಷ್ಟು ಅದರಲ್ಲಿ ಭಾಳ ಇದು ಪರಿಸ್ಥಿತಿ ಗಂಭೀರ ಐತಿ. ಇದು ನಾವು ಕೊಡುವಾಗ ಇದರಲ್ಲಿ ಯಾವ ಧರ್ಮದವರು ಯಾವ ಜಾತಿಯವರು ಇದೆಲ್ಲ ನೋಡಲ್ಲ. ಯಾಕಂತಂದ್ರೆ ನಾವು ಮಾಡುವ ಸರ್ವಧರ್ಮ ಕೆಲಸವನ್ನು ಇದರ ಪರವಾಗಿ ನಮ್ಮ ಜವಳಿ ಸೋಷಲ್ ಗ್ರೂಪ್ ವತಿಯಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಕಿಟ್ಗಳನ್ನು ವಿಸ್ತರಣೆ ಮಾಡ್ತೀವಿ. अस्सलाम वालेकुम, नमस्ते. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾಶಿನ್ ಜವಳಿ ಸರ್ ಅವರು ಪವಿತ್ರ ರಂಜಾನ್ ಹಬ್ಬದೋಸ್ಕರ 1000 ಕಿಟ್ಗಳನ್ನು ಹಚ್ಚಿದ್ದಾರೆ. ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಬಡ ಮಹಿಳೆಯರಿಗೆ ಕಿಟ್ ಪದಾರ್ಥಗಳನ್ನು ಹಚ್ಚಿದ್ದಾರೆ. ದೇವರವ್ರಿಗೂ ಆರೋಗ್ಯ, ಆಯುಷ್ಯ ಮತ್ತು ಹೀಗೆ ಅವ್ರಿಗೆ ಕೊಡ್ಕೊತ ಬರಲಿ ದೇವರಲ್ಲಿ ನಾನು ಬೇಡ್ಕೋತೀನಿ. ಅವ್ರು ಮತ್ತು ಮುಂದಿನ ದಿನಮಾನಗಳಲ್ಲಿ ಬಡ ಜನರಿಗೆ ಹೀಗೆ ಸಹಾಯ ಮಾಡ್ಕೊತ ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ನನ್ನ ಮಾತು ರಂಜಾನ್ ಹಬ್ಬಗೋಸ್ಕರ ಏನು ನಮ್ಗೆ ಅಡುಗೆ ಪದಾರ್ಥಗಳು ಬೇಕಾಗ್ತವೆ ಅದನ್ನು ಕಿಟ್ಗಳನ್ನು ಹಚ್ಚಿದ್ದಾರೆ. ನನ್ನ ಮಾತು ಮುಗಿಸ್ತೀನಿ. ನಾನು ಆಸ್ಮಾ.